ಇಂಡಿಯನ್ ಪ್ರೀಮಿಯರ್ ಲೀಗ್ಗೆ ಮತ್ತೊಬ್ಬ ಕನ್ನಡಿಗನ ಎಂಟ್ರಿಯಾಗಿದೆ. ಈ ಬಾರಿಯ ಐಪಿಎಲ್ನಲ್ಲಿ ಕರ್ನಾಟಕದ 14 ಆಟಗಾರರು ಸ್ಥಾನವನ್ನು ಪಡೆದಿದ್ದಾರೆ. ಈ ಮೊದಲು ಹರಾಜಿನ ಮೂಲಕ 13 ಆಟಗಾರರು ಆಯ್ಕೆಯಾಗಿದ್ದರೆ ಇದೀಗ ಬದಲಿ ಆಟಗಾರನಾಗಿ ಮತ್ತೊಬ್ಬನ ಎಂಟ್ರಿಯಾಗಿದೆ. ಹಾಗಿದ್ರೆ ಐಪಿಎಲ್ಗೆ ಎಂಟ್ರಿ ಕೊಟ್ಟಿರುವ ಕನ್ನಡಿಗ ಸ್ಮರಣ್ ರವಿಚಂದ್ರನ್ ಯಾವ ಟೀಮ್ ಸೇರಿದ್ದಾರೆ, ಎಷ್ಟು ಹಣಕ್ಕೆ ಇವರನ್ನು ಖರೀದಿ ಮಾಡಲಾಗಿದೆ, ಇವರ ಕ್ರಿಕೆಟ್ ಜರ್ನಿ ಹೇಗಿತ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಮಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಈ ಬಾರಿ ಎಂಟ್ರಿ ಕೊಟ್ಟಿರುವುದು ಕರ್ನಾಟಕದ ಸ್ಫೋಟಕ ಎಡಗೈ ದಾಂಡಿಗ ಸ್ಮರಣ್ ರವಿಚಂದ್ರನ್. ಸನ್ರೈಸರ್ಸ್ ಹೈದರಾಬಾದ್ ಫ್ರಾಂಚೈಸಿ ಸ್ಮರಣ್ ಅವರನ್ನು ಬದಲಿ ಆಟಗಾರನಾಗಿ ತಂಡಕ್ಕೆ ಆಯ್ಕೆ ಮಾಡಿಕೊಂಡಿದೆ. 21 ವರ್ಷದ ಉದಯೋನ್ಮುಖ ಎಡಗೈ ಬ್ಯಾಟರ್ ಅನ್ನ 30 ಲಕ್ಷ ರೂಪಾಯಿಯ ಮೂಲ ಬೆಲೆಗೆ ಹೈದರಾಬಾದ್ ಫ್ರಾಂಚೈಸಿ ಖರೀದಿಸಿದೆ. ಇವರು ಕರ್ನಾಟಕ ರಣಜಿ ತಂಡದ ಆಟಗಾರ. ಕಳೆದ ಬಾರಿ ಕರ್ನಾಟಕ ತಂಡಕ್ಕೆ ವಿಜಯ್ ಹಜಾರೆ ಟ್ರೋಫಿ ಗೆಲ್ಲುವಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಫೈನಲ್ನಲ್ಲಿ 101 ರನ್ ಬಾರಿಸುವ ಮೂಲಕ ಮ್ಯಾಚ್ ವಿನ್ನಿಂಗ್ ಪ್ರದರ್ಶನವನ್ನು ನೀಡಿದರು. ಸ್ಮರಣ್ ಆರೆಂಜ್ ಆರ್ಮಿ ಪಾಲು. ಕಳೆದ ಹರಾಜು ವೇಳೆ ಅನ್ಸೋಲ್ಡ್ ಆಗಿದ್ದ ಇವರು 2025ರ ಹರಾಜು ಪ್ರಕ್ರಿಯೆ ಮುಗಿದ ಬೆನ್ನಲ್ಲೇ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ನೀಡಿದರು. ಇದರಿಂದಾಗಿ ಹರಾಜು ಪ್ರಕ್ರಿಯೆಯಲ್ಲಿ ಇವರನ್ನ ಖರೀದಿಸಲು ಮನಸ್ಸು ಮಾಡದ ಫ್ರಾಂಚೈಸಿಗಳು ಕೈ ಹಿಸುಕಿಕೊಳ್ಳುವಂತಾಗಿತ್ತು. ಇದೀಗ ಆರೆಂಜ್ ಆರ್ಮಿ ಇವರನ್ನ ತನ್ನ ತೆಕ್ಕೆಗೆ ಸೆಳೆದುಕೊಂಡಿದೆ. ಸ್ಮರಣ್ ಅವರು 7 ಪ್ರಥಮ ದರ್ಜೆ ಪಂದ್ಯಗಳನ್ನು ಆಡಿದ್ದು ಪಂಜಾಬ್ ವಿರುದ್ಧ ದ್ವಿಶತಕ ಸೇರಿದಂತೆ 64.50 ಸರಾಸರಿಯಲ್ಲಿ 500ಕ್ಕೂ ಹೆಚ್ಚು ರನ್ ಗಳಿಸಿದ್ದಾರೆ. 2024ರಲ್ಲಿ ಪಾದಾರ್ಪಣೆ ಮಾಡಿದ ಇವರು 10 ಲೀಸ್ಟ್ ಎ ಪಂದ್ಯಗಳನ್ನು ಆಡಿದ 72.16 ಸರಾಸರಿಯಲ್ಲಿ 433 ರನ್ ಗಳಿಸಿದ್ದಾರೆ. ಅದರಲ್ಲಿ 2 ಶತಕಗಳು ಸೇರಿವೆ. ಇನ್ನು ಚುಟುಕು ಕ್ರಿಕೆಟ್ನಲ್ಲಿಯೂ ಇವರು ಎತ್ತಿದ ಕೈ. ಆಡಿರುವ 6 ಟಿ20 ಪಂದ್ಯಗಳಲ್ಲಿ 170 ಸ್ಟ್ರೈಕ್ ರೇಟ್ನಲ್ಲಿ 170 ರನ್ ಗಳಿಸಿದ್ದಾರೆ. ಸಿಕೆ ನಾಯ್ಡು ಟ್ರೋಫಿಯಲ್ಲಿ ಭರ್ಜರಿ ಪ್ರದರ್ಶನವನ್ನು ತೋರಿದ್ದಾರೆ. ಸಿಕೆ ನಾಯ್ಡು ಟ್ರೋಫಿಯಲ್ಲಿ ಇವರು ಒಟ್ಟು 829 ರನ್ ಕಲೆ ಹಾಕಿದಾಗಲೇ ಇವರು ಗಮನವನ್ನು ಸೆಳೆದರು. ಇನ್ನು ಮಹಾರಾಜ ಟಿ20 ಟ್ರೋಫಿಯಲ್ಲಿ ಗುಲ್ಬರ್ಗಾ ಮಿಸ್ಟಕ್ಸ್ ತಂಡದ ಪರವಾಗಿ ಆಡುವ ಇವರು 2024ರ ಸೀಸನ್ನಲ್ಲಿ 43.14 ಸರಾಸರಿಯಲ್ಲಿ 302 ರನ್ ಕಲೆ ಹಾಕಿದರು. ಇದರಲ್ಲಿ 2 ಅರ್ಧ ಶತಕಗಳು ಇದ್ವು. ಇನ್ನು ಎಸ್ಆರ್ಎಚ್ ತಂಡದಲ್ಲಿ ಒಳ್ಳೆಯ ಬ್ಯಾಟ್ಸ್ಮನ್ ಇದ್ರೂ 6 ಪಂದ್ಯದಲ್ಲಿ ಕೇವಲ 2 ಪಂದ್ಯ ಮಾತ್ರ ಗೆದ್ದಿದೆ. ಈಗ ನಮ್ಮ ಕನ್ನಡದ ಹುಡುಗ ಸ್ಮರಣ್ ರವಿಚಂದ್ರನ್ ಎಂಟ್ರಿ ಕೊಟ್ಟಿದ್ದು ಇನ್ನಾದರೂ ಎಸ್ಆರ್ಎಚ್ ಲಕ್ ಬದಲಾಗುತ್ತಾ? ಸಿಕ್ಕ ಅವಕಾಶವನ್ನ ಸ್ಮರಣ್ ಹೇಗೆ ಬಳಸಿಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.